ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ರಾಜ್ಯ ಸರ್ಕಾರ ಹಿಜಾಬ್ಗೆ ಅವಕಾಶ ನೀಡಿದ ವಿಚಾರದ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲಿ ಕೇಸರಿ ಶಾಲು ಯಾವುದೇ ಧಾರ್ಮಿಕ ಮೌಲ್ಯಗಳ ಸಂಕೇತವಾಗಿ ಹಿಂದೂಗಳು ಯಾವತ್ತೂ ಬಳಸಲಿಲ್ಲ ಎಂಬ ವಿವಾದಾತ್ಮಕ ಹೇಳಿಕೆಯಿಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ AS ಪೊನ್ನಣ್ಣ ಹೇಳಿದ್ದಾರೆ. ಸುದ್ದಿ ಸಂಸ್ಥೆಯೊಂದಿಗೆ ಮಾತನಾಡಿದವರು, ಧಾರ್ಮಿಕ ಮೌಲ್ಯಗಳನ್ನು ಪಾಲಿಸಿಕೊಂಡು ಬರಬಹುದು, ಆದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹೊಸ ಪರಂಪರೆಗಳನ್ನು ಪ್ರಾರಂಭಿಸಲು ಅವಕಾಶ ಇರಬಾರದು ಎಂಬುದಿಲ್ಲ. ಶಿಕ್ಷಣ ವ್ಯವಸ್ಥೆಯಲ್ಲಿ ಪರೀಕ್ಷೆಯ ಭದ್ರತೆಯನ್ನು ಕಾಪಾಡಿಕೊಳ್ಳಲು ಅವಕಾಶ ಮಾಡಿಕೊಡಬೇಕೆಂದು ಸರ್ಕಾರ ತೀರ್ಮಾನ ಮಾಡಿದೆ ಎಂದು ಸಮರ್ಥನೆ ಮಾಡಿಕೊಂಡರು. ಒಂದೇ ಪರೀಕ್ಷೆ ಬರೆಯಲು ಹೋದ ಸಂದರ್ಭದಲ್ಲಿ ಜನಿವಾರದ ವಿಚಾರದಲ್ಲಿ ಗಲಾಟೆ ಆಯಿತು. ಜನಿವಾರ ಹಾಕಿಕೊಂಡು ಹೋಗುವವರನ್ನ ಬಿಡಬೇಕಾ ಬೇಡವಾ? ಜನಿವಾರಕ್ಕೂ ಶಿಕ್ಷಣ ಭದ್ರತೆಗೂ ಯಾವುದೇ ಸಂಬಂಧ ಇಲ್ಲ. ಜನಿವಾರಕ್ಕೂ ಅವಕಾಶ ನೀಡಬೇಕು ಎಂದು ಆದೇಶ ಮಾಡಿದ್ದೇವೆ. ರುದ್ರಾಕ್ಷಿ ಮಾಲೆ ಹಾಕಿಕೊಂಡು ಬಂದವರನ್ನ ತಡೆಯಬಾರದು ಎಂದು ಆದೇಶ ಮಾಡಿದ್ದೇವೆ. ಹೀಗಿರುವಾಗ ಹಿಜಾಬ್ ಮಾತ್ರ ಬಿಡಬೇಕಾ ಅಂತ ಪ್ರಶ್ನೆ ಮಾಡಿದರು. ಯಾವುದು ಅವರಿಗೆ ಸೂಕ್ತ ಅದನ್ನು ಮಾತ್ರ ತೆಗೆದುಕೊಂಡು ಧರ್ಮಗಳ ಮಧ್ಯೆ ಒಡಕು ತರುವ ಪ್ರಯತ್ನ ನಡೆಸ್ತಾ ಇದ್ದಾರೆ. ದೇಶದಲ್ಲಿ ಬೆಲೆ ಏರಿಕೆಯಾಗಿದೆ. ಎಷ್ಟು ಆಗಿದೆ? ಇಂದು ತೈಲ ಬೆಲೆ, ಡಾಲರ್ ಬೆಲೆ, ಚಿನ್ನದ ಬೆಲೆ, LPG ಬೆಲೆ ಮತ್ತು ಡಾಂಬರ್ ಬೆಲೆ 3ರಷ್ಟಾಗಿದೆ. ಅದಕ್ಕೆ ಮಾತನಾಡಿ ಅಂದರೆ ಇದಕ್ಕೆ ಮಾತ್ರ ಮಾತನಾಡ್ತಾರೆ. ಕೇಸರಿ ಶಾಲು ಯಾವುದೇ ಧಾರ್ಮಿಕ ಮೌಲ್ಯಗಳ ಸಂಕೇತವಾಗಿ ಹಿಂದೂಗಳು ಯಾವತ್ತೂ ಬಳಸಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಕೇಸರಿ ಶಾಲುಗಳನ್ನು ಬಳಸ್ತಾರೆ. ಕಾರ್ಯಕ್ರಮಗಳಲ್ಲಿ, ದೇವಾಲಯ ಮತ್ತು ಇತರ ಧಾರ್ಮಿಕ ಆಚರಣೆಗಳಲ್ಲಿ ಬಳಸ್ತಾರೆ. ಆದ್ದರಿಂದ ಕೇಸರಿ ಶಾಲು ಮತ್ತು ಹಿಜಾಬ್ ಹೋಲಿಕೆ ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟರು. ಸರ್ಕಾರ ಎಲ್ಲ ಧರ್ಮಗಳ ಭಾವನೆಗಳನ್ನು ಗೌರವಿಸಿ ಕಾನೂನುಬದ್ಧವಾಗಿ ಈ ನಿರ್ಧಾರ ತೆಗೆದುಕೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ ಸಮವಸ್ತ್ರ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ಧರಿಸಬೇಕು ಅಂತ ಹೇಳುವಂಥ ಆದೇಶವನ್ನು ಹೊರಡಿಸಿದ ಸಾಂಪ್ರದಾಯಿಕವಾಗಿ ಧಾರ್ಮಿಕ ಮೌಲ್ಯಗಳನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಶನಿವಾರ ಇರ್ಬೋದು, ಶಿವದಾರ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಸಿಖ್ರು ಧರಿಸುವಂಥ ಟರ್ಬನ್ ಇರ್ಬೋದು, ಮುಸಲ್ಮಾನ್ ಮಹಿಳೆಯರು ಧರಿಸುವಂಥ ಹಿಜಾಬ್ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು ಅಂತೇಳಿ ಆದೇಶ ಮಾಡಿ ನಮ್ಮ ಪರೀಕ್ಷೆಯ ಭದ್ರತೆಯನ್ನು ಕಾಪಾಡ್ತಾ ಹಾಗೂ ಗುರುತು ಪಡಿಸಲಿಕ್ಕೆ ಯಾವ ಪ್ರಕ್ರಿಯೆಗಳಿದೆ ಅದನ್ನು ಅಳವಡಿಸಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪೂರ್ಣವಾಗಿ ಸಂವಿಧಾನಿಕವಾಗಿರುವಂಥ ಒಂದು ಕ್ರಮ ಮತ್ತು ಕಾನೂನುಬದ್ಧವಾಗಿರುವಂಥ ಕ್ರಮ. ಧಾರ್ಮಿಕ ಮೌಲ್ಯಗಳು ಯಾವುದು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಪಾಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹಿಜಾಬ್ಗೆ ಅವಕಾಶ ಇದೆ. ಸಿಖ್ ಮಹಿಳೆಯರು ಧರಿಸುವಂಥ ಹಿಜಾಬ್ ಮಾದರಿಯ ಸ್ಕಾರ್ಫ್ಗೆ ಅವಕಾಶ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟರೆ ತಪ್ಪೇನಿಲ್ಲ, ಪೂರ್ಣವಾಗಿ ಸಂವಿಧಾನಿಕವಾಗಿದೆ ಅಂತ ಹೇಳುವುದು. ಕೇಸರಿ ಬಗ್ಗೆ ಏನು ಹೇಳ್ತಾರೆ ಸರ್? ಈಗಾಗಲೇ ನಾನು ಹೇಳಿದ್ದೀನಿ, ಸಾಂಪ್ರದಾಯಿಕವಾಗಿ ಧಾರ್ಮಿಕ ಮೌಲ್ಯಗಳನ್ನು ಯಾವುದು ಆಚರಣೆಯ ಭಾಗವಾಗಿ ನಡ್ಕೊಂಡು ಬಂದಿದೆ, ಸಾಂಪ್ರದಾಯಿಕವಾಗಿ ನಡ್ಕೊಂಡು ಅದನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ, ಪಾಲಿಸಲಿಕ್ಕೆ ಅವಕಾಶ ಇದೆ. ಅದು ಕೂಡ ಎಲ್ಲ ಶಿಕ್ಷಣ ಭದ್ರತೆಯನ್ನು ಕಾಪಾಡಿಕೊಂಡು, ಪರೀಕ್ಷೆಯ ಭದ್ರತೆಗಳನ್ನು ಕಾಪಾಡಿಕೊಂಡು, ಅವಶ್ಯಕ ಇರುವಾಗ ಗುರುತಿಗೆ ಒಳಪಡಿಸುವಂಥದ್ದು ಎಲ್ಲವನ್ನು ಕೂಡ ಕಾಪಾಡಿ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಈಗ ಮೊನ್ನೆ ನಡೆದಂಥ ಕೆಲವು ಘಟನೆಗಳಲ್ಲಿ ಜನಿವಾರನ್ನು ಬಿಚ್ಚಿ ಅಂತ ಹೇಳಿದ್ದಾರೆ. ಒಪ್ತಾರೆ ಇವರು? ಇಂಥದ್ದಾಗಬಾರ್ದು ಇಂಥ ಘಟನೆಗೆ ಅಂತೇಳಿ ಈ ಆದೇಶವನ್ನು ಹೊರಡಿಸಿದ್ದೀವಿ. ಎಲ್ಲರನ್ನು ಒಳಗೊಂಡಂಥ ನಮ್ಮ ಸಂವಿಧಾನ ಏನು ಆಶಯಿಸ್ತದೆ ಅದನ್ನು ಪಾಲಿಸಿ ಎತ್ತಿಸ್ತದೆ. ಆದರೆ ಶಿವದಾರ ಮತ್ತು ಜನಿವಾರಗಳು ಒಳಗಡೆ ಅಂಗಿ ಒಳಗಡೆ ಇರ್ತದೆ, ಅದು ತೋರುವಂಥದ್ದು ಅಲ್ಲ ಅಂತ ಒಂದು ಆರೋಪನೂ ಇದೆ. ಇರ್ಬೋದು, ಹೊರಗಡೆ ಇರ್ಬೋದು, ಹೊರಗಡೆ ಹಾಕ್ಬೋದು. ಎಲ್ಲ ಹೊರಗಡೆ ರುದ್ರಾಕ್ಷಿ ಹೊರಗಡೆ ಹಾಕಲ್ವ? ಸಿಖ್ರು ಟರ್ಬನ್ ಹೊರಗಡೆ ಹಾಕೋದಿಲ್ವ? ಸಿಖ್ ಮಹಿಳೆಯರು ಹಾಕೋದಿಲ್ಲ, ಧರಿಸೋದಿಲ್ವ? ಅದೇ ಕೇಂದ್ರೀಯ ವಿದ್ಯಾಲಯದಲ್ಲಿ ಬಿಟ್ಟಿರೋದ್ರ ಬಗ್ಗೆ ಯಾಕೆ ಇವ್ರು ಮಾತಾಡ್ತಾರೆ ನೋಡಿ? ಎಲ್ಲವನ್ನು ರಾಜಕಾರಣ ಮಾಡೋದು ಒಳ್ಳೆಯದು. ದೇಶದ ಹಿತದಿಂದ ಸಮಾಜವಾದ ಬೆಳೆಯಬೇಕು, ಅದರಲ್ಲೆಲ್ಲರೂ ಒಳಗೊಂಡಂಥ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳೋದು ಹಿತವನ್ನು ಯಾರು ಯೋಚನೆ ಮಾಡ್ತಾರೆ ಅವರು ಇದಕ್ಕೆ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯವಾಗಿ BJP ಅವರು ವಿರೋಧ ಮಾಡ್ತಾರೆ, ಸಹಜ. ಎಲ್ಲವನ್ನೂ ವಿರೋಧ ಮಾಡ್ತಾರೆ ಅವರು. ಇವತ್ತು ಯಾವುದನ್ನು ವಿರೋಧಿಸ್ಬೇಕು ಅವರು? ₹100 ನಿನ್ನೆ ಪೆಟ್ರೋಲ್ ದರ ಜಾಸ್ತಿ ಆಗಿದೆ.
ರೂಪಾಯಿ ಡೀಸೆಲ್ ದರ ಜಾಸ್ತಿ ಆಗಿದೆ, 1000 ರೂಪಾಯಿ ಮೇಲೆ LPG ದರ ಜಾಸ್ತಿ ಆಗಿದೆ. ಗೋಲ್ಡನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ದೇಶದಲ್ಲಿ, ಅದರ ಬಗ್ಗೆ ಮಾತಾಡಿ. ನೀಟ್ ಎಕ್ಸಾಮಿನೇಷನ್ನಲ್ಲಿ 1,40,40,000 ಮಕ್ಕಳು ಬರೀ ಕರ್ನಾಟಕದಲ್ಲಿ ಬರೆದಿದ್ದಾರೆ. ಎಷ್ಟು ಓದಿರ್ತಾರೆ, ಎಷ್ಟು ಶ್ರಮೆ ಪಟ್ಟಿರ್ತಾರೆ, ಎಷ್ಟು ರಾತ್ರಿ ಕಳೆದಿರ್ತಾರೆ, ಇದನ್ನ ಯಾರು ಕೇಳೋರಿಲ್ಲ. ಅವರೇನು ಹೇಳಿದ್ದಾರೆ, BJP ಕೇಂದ್ರ ಸರ್ಕಾರ ಸಚಿವರು, ರಾಜೀನಾಮೆಗಳು NDAನಲ್ಲಿ ಕೊಡೋದು ಅಲ್ಲ, UPAನಲ್ಲಿ ಇದು UPA ಸರ್ಕಾರ ಅಲ್ಲ, ಇದು NDA ಸರ್ಕಾರ, ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತ. ಅಂದರೆ ಯಾವುದಕ್ಕೂ ಲೆಕ್ಕ ಇಲ್ಲ, ಇವರು ಅಕೌಂಟಬಿಲಿಟಿನೇ ಇಲ್ಲ, ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅಂತ ಇವತ್ತಿನ ಪರಿಸ್ಥಿತಿ. ಅದನ್ನು ವಿರೋಧಿಸಲಿ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ದಾಪಕ್ಲು. ಗಿರಿಜನ ಹಾಡಿಯೊಳಗೆ ಅಕ್ರಮವಾಗಿ ನಿರ್ಮಾಣಗೊಂಡ ಚರ್ಚ್ ಉದ್ಘಾಟನೆಗೆ ತಮಿಳುನಾಡಿನಿಂದ ಆಗಮಿಸಿದ ವ್ಯಕ್ತಿಗಳನ್ನು ಪೊಲೀಸರು ವಶಕ್ಕೆ ಪಡೆದ ಘಟನೆ ಹೇರೂರು ಹಾಡಿಯಲ್ಲಿ ನಡೆದಿದೆ. ಸುಂಟಿಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಕೂರು ಶಿರಂಗಾಲ ಗ್ರಾಮ ಪಂಚಾಯಿತಿಗೆ ಒಳಪಡುವ ಹೇರೂರು ಗಿರಿಜನ ಹಾಡಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣಗೊಂಡ ಚರ್ಚ್ ಉದ್ಘಾಟನೆ ಸಂದರ್ಭ ಸ್ಥಳೀಯ ನಿವಾಸಿಗಳು ಆಗಮಿಸಿ ಕಾರ್ಯಕ್ರಮ ಮೊಟಕುಗೊಳಿಸಿ ತಮಿಳುನಾಡಿನಿಂದ 5-6 ವಾಹನಗಳಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದವರನ್ನು ತಡೆಹಿಡಿದು ಪೊಲೀಸರಿಗೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಕುಶಾಲನಗರ ವೃತ್ತ ನಿರೀಕ್ಷಕ ಪ್ರದೀಪ್, ಕುಶಾಲನಗರ ಮತ್ತು ಸುಂಟಿಕೊಪ್ಪ ಠಾಣಾಧಿಕಾರಿಗಳಾದ ಮೋಹನ್ ರಾಜ್, ರಾಮಚಂದ್ರ, ದಾಕೂರು ಶಿರಂಗಾಲ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಶ್ರೀಕಾಂತ್, PDO ಅಸ್ಮಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದರು. ಇನ್ನೂ ಆಗಿಲ್ಲಲ್ಲ, ಸರ್ವೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿಲ್ಲ. ತಪ್ಪೇ ಮಾಡಿರೋದು ಚರ್ಚ್ ಅಂತ ತೀರ್ಮಾನ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಜಾಗ ನಿಮ್ಗೆ ಗೊತ್ತಿಲ್ವಾ? ನನ್ನ ಹೊತ್ತಾಗಿ ನೋಡ್ತಿದ್ದೀರಾ, ನೀವು ನೋಡಿದ್ದೀರಾ, ನಿಮ್ಗೆ ಗೊತ್ತುಂಟು. ನೀನು ಸ್ವಂತ ದಾಖಲಾತಿದ್ದು ನಿನ್ ಪರ್ಮಿಷನ್ ತಗೊಂಡು ಪಂಚಾಯತ್ ಪರ್ಮಿಷನ್ ತಗೊಂಡು ಕಟ್ಟೋದಾದ್ರೆ ನಾವು ತಲೆ ಹಾಕೋದಿಲ್ಲ. ನಿನ್ನ ಅನಧಿಕೃತ ಕಟ್ಬಿಟ್ರೆ ಇಲ್ಲಿ ಬಂದು ಕಿರ್ಚಾಡ್ಬೇಡ ಕಣಮ್ಮ. ಸ್ವಲ್ಪ ಕಾನೂನು ನ್ಯಾಯ ತಿಳ್ಕೊಂಡು ಮಾತಾಡೋಣ. ನಾವು ಯಾಕೆ ಮಾತಾಡ್ತಿಲ್ಲ ಸುಮ್ಮನಿದೀವಿ. ಅಧಿಕಾರಿಗಳಿದ್ದಾರೆ, ಅವ್ರಿಗೆ ತೀರ್ಮಾನ ಕೊಡ್ತಾರೆ ಅಂತ. ನಾವೇನ ಬೇರೆ ಮಾತಾಡ್ತಿದೀವಾ? ಚಂದ್ರಶೇಖರ್ ಹೇರು ಮೇಡಮ್. ಮೇಡಮ್ ಎಲ್ಲರೂ ಬಂದು ತಲುಪಾಯ್ತು, ನೀವೇ ಬಂದು ತಲುಪಿಲ್ಲ ಏನು? ಈಗ ಎಲ್ಲಿದ್ರಿ ಮೇಡಮ್? ನಿಮ್ ಮನೆ ಕಟ್ಕೊಳ್ಳಿ, ಯಾರು ಕೇಳಕ್ ಬರೋದಿಲ್ಲ. ಸ್ವಂತ ನೆಲೆ ಉಪಯೋಗಿಸಿ. ಅದ್ ಬಿಟ್ಟು ಚರ್ಚ್ ಅಲ್ಲ ಇಲ್ಲಿ. ಒಂದ್ಸರಿ 2 ಸರಿ ತಮಾಷೆ ನಾವು ಕೇಳ್ತೀವಿ. ಇದೆಲ್ಲ ಬಿಟ್ಬಿಡಿ ಸರ್ಕಾರಕ್ಕೆ, ನಾವೇನ್ ತಗೊಳ್ಳೋದಿಲ್ಲ ಅಂತ. ಜಾಗದವರು ಮತ್ತೆ ನಾವು ಮಾತಾಡ್ತೀವಿ, ಬಾಕಿ ಇದಕ್ಕೆ ಸೇರಿದ ಮೇಲೆ ನಮ್ಮ ಕಡೆ ಎಷ್ಟೋ ಜನ ಮುಂದೆ ಬಂದಿದ್ದಾರೆ. ಅದು ಇವರಿಗೆ ಕಾನೂನು ಪ್ರಕಾರದಲ್ಲಿ ನೀವು ವಿತ್ ರೆಕಾರ್ಡ್ ಮಾಡ್ಕೊಂಡ್ರೆ ನಾನಿಗೂ ಬರಕ್ ಹಕ್ಕಿಲ್ಲ, ಇವ್ರಿಗೂ ಬೇಕಾದ್ರೆ ಹಕ್ಕಿಲ್ಲ. ಅರ್ಥ ಆಯ್ತಾ? ನಿಮ್ಮ ಸ್ವಂತ ಜಾಗ ನೀವು ಮಾಡಿದ್ರೆ ಹಕ್ಕೇ ಇಲ್ಲ ಕೇಳಕ್ಕೆ. 4 ದಿನ ಬದುಕಿಗೆ ಈ ರೀತಿ ಎಲ್ಲ ಆಡ್ತಿರಲ್ಲ. 4 ದಿನ ಬದುಕಿಗೆ. ಇದೇ ಸಂದರ್ಭ ಸ್ಥಳೀಯರು ಮತ್ತು ಹಾಡಿ ನಿವಾಸಿಗಳ ನಡುವೆ ವಾಗ್ವಾದ ನಡೆಯಿತು. ನಮ್ಮಿಷ್ಟದಂತೆ ನಾವು ಪ್ರಾರ್ಥನೆಯಲ್ಲಿ ತೊಡಗಿರುವುದಾಗಿ ಹಾಡಿ ವಾಸಿಗಳು ವಾದಿಸಿದ್ರು. ಈ ಸಂದರ್ಭ ಗ್ರಾಮ ಪಂಚಾಯತ್ ಮೂಲಕ ಯಾವುದೇ ಅನುಮತಿ ಪಡೆಯದೆ ಕಟ್ಟಡ ನಿರ್ಮಿಸಿರುವುದು ಕಂಡುಬಂತು. ಬಳಿಕ ಪೊಲೀಸರು ತಮಿಳುನಾಡು ಮೂಲದ 40ಕ್ಕೂ ಅಧಿಕ ವ್ಯಕ್ತಿಗಳನ್ನು ವಾಹನ ಸಹಿತ ವಶಕ್ಕೆ ಪಡ್ಕೊಂಡು ವಿಚಾರಣೆಗೆ ಠಾಣೆಗೆ ಕರೆದೊಯ್ದಿದ್ದಾರೆ.
ಇದಕ್ಕೆ ಮಾತ್ರ ಯಾರು ಜನ ಇಲ್ಲ. ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಿದಾರೆ ನಾನು ನೀನು ಇದಕ್ಕೆಲ್ಲ ಉತ್ತರ ಕೊಡೋಣ ಅಂತಾನೆ ನನಗೆ ಗೊತ್ತು ಮತ್ತೆ ಏನು ಮಾಡ್ಬೇಕಂತ ನನಗೆ ಗೊತ್ತದ ನೀನು ಮಾತಾಡಬೇಡ ನನಗೆ ಗೊತ್ತು ರೈಟಿಂಗ್ ಕೊಡ್ಬಾ ಅಂತ ನಾನು ಕೊಡು ಏನು ಕರ್ಸಿದೀನಿ ಅಂತ ಏನು ಗಲಾಟೆ ಆದ್ರೆ ನೀವು ಉತ್ತರ ಕೊಡಲ್ವಲ್ಲ ಸರ್ಕಾರಕ್ಕಾಗಿ ಎಸ್ಟಿಗಾಗಿ ನಾನು ಅದನ್ನು ಕೊಡೋದು ಮತ್ತೆ ಈ ಬಗ್ಗೆ ಮಾತನಾಡಿದ ಗ್ರಾಮಸ್ಥರಾದ ಬಿಜೆಪಿ ಮುಖಂಡ ಹೇರೂರು ಚಂದ್ರಶೇಖರ್, ಹೇರೂರು ಗಿರಿಜನಹಾಡಿಯಲ್ಲಿ ಮತಾಂತರ ಚಟುವಟಿಕೆ ನಡೀತಾ ಇದೆ. ಮತಾಂತರಗೊಂಡ ಆದಿವಾಸಿಗಳು ಸಮಾಜ ಕಲ್ಯಾಣ ಇಲಾಖೆ ಜಾಗದಲ್ಲಿ ಅನಧಿಕೃತವಾಗಿ ಚರ್ಚ್ ನಿರ್ಮಿಸಿ ಪ್ರಾರ್ಥನೆಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇದರ ಉದ್ಘಾಟನೆಗೆಂದು ತಮಿಳುನಾಡು ಮೂಲದ ವ್ಯಕ್ತಿಗಳು ಆಗಮಿಸಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಆರೋಪಿಸಿದರು. ಅಕ್ರಮ ಮತಾಂತರ ಪ್ರಕ್ರಿಯೆಗಳಿಗೆ ಕಡಿವಾಣ ಹಾಕಬೇಕಿದೆ ಎಂದು ಒತ್ತಾಯಿಸಿದರು. ಮಾಜಿ ಅಧ್ಯಕ್ಷ ಆಗಿದೆ ಜಗನ್ನಾಥ್ ಬಿಟ್ಟು ಇದೇ ಹೇರೂರು ವಾರ್ಡದ ನಾನು ಮೆಂಬರ್ ಆಗಿದ್ದೀನಿ. ಹಾಗೆ ಇಲ್ಲಿ ಒಂದು 180-200 ಕುಟುಂಬ ಆದಿವಾಸಿಗಳು ಕುರುಬ ಜನಾಂಗದವರು ವಾಸಿಸ್ತಿದ್ದಾರೆ. ಆದರೆ ಅವರೆಲ್ಲರೂ ಅವರ ಜಾತಿ ಸರ್ಟಿಫಿಕೇಟ್ ಎಲ್ಲ ಒಂದು ಕುರುಬ ಜಾತಿಗೆ ಸೇರಿದೆ, ಜೇನು ಕುರುಬ. ಆದರೆ ಇವರೆಲ್ಲ ಯಾವುದೇ ಎಲ್ಲ ಕ್ರಿಶ್ಚಿಯನ್ಗಳಿಗೆ ಇಲ್ಲಿಗಲ್ ಆಗಿ ಎಲ್ಲ ಕ್ರಿಶ್ಚಿಯನ್ಗೆ ಎಲ್ಲ ಕನ್ವರ್ಟ್ ಆಗಿದ್ದಾರೆ. ಅದೇ ರೀತಿ ಇದೆ, ನಮಗೆ ಯಾರಿಗೂ ತಿಳಿಯದೆ ಇಲ್ಲಿ ಒಂದು ಚರ್ಚನ್ನ ಕಟ್ಟಿ ಇವತ್ತು ತಮಿಳುನಾಡಿಂದ ಯಾರನ್ನ ಕರೆಸಿಕೊಟ್ಟು ಇವತ್ತು ಅದನ್ನು ಚರ್ಚ್ ಉದ್ಘಾಟನೆ ಮಾಡಿ ಪ್ರಾರ್ಥನೆಯನ್ನು ಅವರು ಇದನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಎಲ್ಲರಿಗೂ ಗ್ರಾಮಸ್ಥರಿಗೆ ಗೊತ್ತಾಗಿ ಸ್ವಲ್ಪ ಅರಣ್ಯ ಪೊಲೀಸ್ ಇಲಾಖೆಗೆ ಎಲ್ಲರಿಗೆ ಮಾಹಿತಿ ತಿಳಿಸಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನು ಹಾಗೂ ಅವರು ಆಡಳಿತಾಧಿಕಾರಿ ಎಲ್ಲರೂ ಬಂದು ಈಗ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಯುವಸರಿಗೆ ಮಾಹಿತಿ ಕೊಟ್ಟು ಮುಂದಿನ ಸೂಕ್ತ ಕ್ರಮವನ್ನು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಪಿ.ಡಿ. ಅವರು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ನಾಗ್ಪುರ ಶ್ರೀರಂಗಲ ಗ್ರಾಮ ವ್ಯಾಪ್ತಿಯ ಹೇರೂರು ಗ್ರಾಮದಲ್ಲಿ ಸುಮಾರು ಒಂದು 180 ಬಡ ಕುಟುಂಬಗಳಿದ್ದು ಅವರು ಆದಿವಾಸಿ ಜನಾಂಗ ಸೇರಿರುತ್ತಾರೆ. ಇವ್ರನ್ನ ಮತಾಂತರ ಮಾಡಲಿಕ್ಕೆ ತಮಿಳುನಾಡಿಂದ ಒಂದು 3 ಬಸ್ಸಿನಲ್ಲಿ 3 ಬಸ್ಸು ಹಾಗೂ 3 ಕಾರಿನಲ್ಲಿ ಜನ ಬಂದು ಇವತ್ತು ನಮಗೆ ಗೊತ್ತಿಲ್ಲದಾಗೆ ಇದು ಸಮಾಜ ಕಲ್ಯಾಣ ಇಲಾಖೆಯ ಜಾಗ. ಈ ಸಮಾಜ ಕಲ್ಯಾಣ ಇಲಾಖೆಯ ಜಾಗದಲ್ಲಿ ಅನಧಿಕೃತವಾಗಿ ಚರ್ಚನ್ನು ನಿರ್ಮಿಸಿ ಇಲ್ಲಿ ಬಂದು ಇವರು ಪ್ರೇಯರನ್ನು ಮಾಡ್ತಿರ್ತಕ್ಕಂಥದ್ದು ನಡೆದಿರ್ತದೆ. ಇದನ್ನು ನಾವು ಪ್ರಶ್ನಿಸಿ ಇವ್ರನ್ನೆಲ್ಲರನ್ನು ನಾವು ಒಂದು ಪಂಚಾಯತಿ ಪಿ.ಡಿ.ಒ ಆಗಿರ್ಬೋದು ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ಸೂಕ್ತ ತನಿಖೆಯಾಗಿ ಇಲ್ಲೇನು ಮತಾಂತರ ಆಗ್ತಿದೆ ಈ ಮತಾಂತರವನ್ನು ನಿಲ್ಲಿಸಬೇಕು ಅಂತ ನಾವು ಎಲ್ಲರೂ ಸೇರಿ ಗ್ರಾಮಸ್ಥರು ಸೇರಿ ನಿಲ್ಲಿಸಿದ್ದೀವಿ. ಪಿ.ಡಿ.ಒ ಅವರು ಇನ್ನು ಇವಾಗ ಮೇಲಧಿಕಾರಿನ ವಿಚಾರಣೆ ಮಾಡಿ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಜಾಗ ಸರ್ ಚರ್ಚ್ ಆಗಿದೆ. ಪೂರ್ಣ ಮತಾಂತರ ಈ ಕಾಲೋನಿ ಫುಲ್ ಸಂಪೂರ್ಣ ಮತಾಂತರ ಕೊಟ್ಟಿದೆ. ನಾವು ಇಲ್ಲೀಗಲ್ ಆಗಿ ಆದರೆ ಬೆನಿಫಿಟ್ ಮಾತ್ರ ಸರ್ಕಾರದಿಂದ ತಗೊಳ್ತಾ ಇದ್ದಾರೆ ಎಸ್.ಟಿ ಜನಾಂಗದಲ್ಲಿ. ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಜಗನ್ನಾಥ್, ಸ್ಥಳೀಯರಾದ ಅರುಣ್ ಚೆಂಗಪ್ಪ, ಗಣೇಶ್, ಚರಣ್, ಸಂಜು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಕುಗ್ರಾಮ ಅಂತಲೇ ಬಿಂಬಿತವಾಗಿರುವ ಗಾಳಿಬೀಡು ಪಂಚಾಯತ್ ವ್ಯಾಪ್ತಿಯ 2ನೇ ಮಣ್ಣಗೇರಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿಗೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು 35 ಲಕ್ಷ ರೂಪಾಯಿಗಳ ಭರಪೂರ ಅನುದಾನವನ್ನು ನೀಡಿದ್ದಾರೆ. ಅತ್ಯಂತ ದುರ್ಗಮವಾದ ಹಾದಿಗಳನ್ನು ಹೊಂದಿರುವ 2ನೇ ಮಣ್ಣಗೇರಿ ಗ್ರಾಮ 2018ರ ಪ್ರಕೃತಿ ವಿಕೋಪದಲ್ಲಿ ಬಹು ಸಂಕಷ್ಟಕ್ಕೆ ಒಳಗಾದ ಪ್ರದೇಶವಾಗಿದ್ದು, ಅಲ್ಲಿನ ಜನರ ಕೋರಿಕೆ ಮೇರೆಗೆ ಶಾಸಕರು 35 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶುಕ್ರವಾರ ಭೂಮಿ ಪೂಜೆಯನ್ನು ಸಲ್ಲಿಸಿದರು. ಕ್ಷೇತ್ರದ ಪ್ರತಿಯೊಬ್ಬ ಪ್ರಜೆಯೂ ಸರ್ಕಾರದ ಸೌಲಭ್ಯ ಪಡೆಯಲು ಅರ್ಹನಾಗಿದ್ದು, ಅದನ್ನು ಒದಗಿಸುವ ಕರ್ತವ್ಯ ಜನಪ್ರತಿನಿಧಿಯ ಜವಾಬ್ದಾರಿ ಅಂತ ಮಾತನಾಡಿದ ಡಾಕ್ಟರ್ ಮಂತರಗೌಡ, ಕುಗ್ರಾಮ ಅಂತ ಅಪಖ್ಯಾತಿ ಹೊಂದಿರುವ 2ನೇ ಮಣ್ಣಗೇರಿ ಗ್ರಾಮವನ್ನು ಸುಗ್ರಾಮವಾಗಿಸಲು ಬದ್ಧನಾಗಿದ್ದೇನೆ ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ಶೀಘ್ರದಲ್ಲಿಯೇ ಕಾಮಗಾರಿಯನ್ನು ಉತ್ತಮ ಗುಣಮಟ್ಟದಲ್ಲಿ ನಿರ್ವಹಿಸುವಂತೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ನಿರ್ದೇಶನ ನೀಡಿದರು. ಸದ್ಯದಲ್ಲಿಯೇ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳಿಂದ ಗ್ರಾಮಕ್ಕೆ ಕರೆಸಿ ಜನಸ್ಪಂದನ ಸಭೆ ನಡೆಸುವುದಾಗಿ ಮಾಹಿತಿಯನ್ನು ನೀಡಿದರು. ಗ್ರಾಮದ ಜನರು ಜಮೀನಿನ ಹಕ್ಕುಪತ್ರ, ವಿದ್ಯುತ್, ಸುಸಜ್ಜಿತ ರಸ್ತೆ ಮುಂತಾದ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರುವ ಬಗ್ಗೆ
ಪ್ರಮುಖರಾದ ಎಚ್.ಎ. ಹಂಸ ಮಾಹಿತಿಯನ್ನು ನೀಡಿದರು. ಶಾಸಕರಾದ ಪ್ರತಿಯೊಂದು ಮನೆಗಳಿಗೂ ಕೂಡ ಪ್ರತಿಯೊಬ್ಬರ ಸಮಸ್ಯೆಯನ್ನು ಕೂಡ ಆಲಿಸ್ತಿದ್ದಾರೆ. ತಾವುಗಳೆಲ್ಲ ಟಿವಿನಲ್ಲಿ ಅವರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಸಮೇತ ನಮ್ಗೆ ಗೊತ್ತಿದೆ, ನೋಡಿದ್ರೆ. ಇವತ್ತಿಗೂ ಏನು ಈ ಭಾಗದಲ್ಲಿ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂದರೆ ಅರಣ್ಯ ಮತ್ತು ಜಾಗದ ಸಮಸ್ಯೆ. ಅದನ್ನು ನೇರವಾಗಿ ಸರ್ಕಾರದ ವಿರುದ್ಧ 2-3 ದಿನ ಸತಿ ತಮ್ಮ ಈ ಒಂದು ರಸ್ತೆಗೆ ಇದು ಕಾಮಗಾರಿಗೆ ಭೂಮಿ ಪೂಜೆ ಒಂದು ತಿಳ್ಕೊಳ್ಳಿ. ಇವತ್ತು ಭೂಮಿ ಪೂಜೆ ಒಂದ್ಸಲ ಮಾಡಿದ ಮೇಲೆ ಒಂದು ಪುಷ್ಪವರಿದ್ದಾರೆ. 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, ನಂತರ ಹಾಗಾಗಿ ಮಿನಿಮಮ್ ಇಟಾಚಿ ಜೆಸಿಬಿ ಎಲ್ಲರಿಗೆ ಅನುಕೂಲ ಆಗುವಂತದ್ದು. ಎಮ್ಮೆಲೆ ಅನುಕೂಲ ಆಗ್ತಾರಲ್ಲ, ಬನ್ನಿ ಎಲ್ಲ ಆನಂದ ಫೋಟೋ ಇತ್ತಲ್ಲ ಅಲ್ಲಿ. ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಸೋಮವಾರ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಠಾಣೆಯ ಕೆಲಸ ಕಾರ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಠಾಣೆಯ ಕಟ್ಟಡದ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿದರು. ಬಹಳ ಒಂಥರ ಬ್ಲ್ಯಾಕ್ ಆಗಿ ಆಮೇಲೆ ಇದೊಂದು ಪ್ರಾಪರ್ಟಿ ರೂಮ್ ಸರ್. ಇದೆಲ್ಲ ಮಾಡಿ ಆಗಿದೆ ಸರ್ ಸ್ವಲ್ಪ. ಆಮೇಲೆ ರೆಸ್ಪಾನ್ಸ್ ಬಂದ್ಬಿಟ್ಟವ್ರು ಆಮೇಲೆ ಇಲ್ಲ ಸರ್ ಸಿಕ್ಕಿರ್ಲಿಲ್ಲ. ಪ್ರಾಪರ್ಟಿ ಸೂಕ್ಷ್ಮ ಇದೆಯಾ ಎಲ್ಲ ಬಿಡಿಸ್ಕೊಂಡು ಹೋಗೋದಿರೋ ಗಾಡಿ ಸರ್. ಏನೋ ಫೈನಾನ್ಸ್ ಅಲ್ಲಿ ನಿಮ್ಮ ಎದುರುಗಡೆ ತಮ್ಮ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆಯ ಸ್ಥಳಕ್ಕೆ ಪ್ರತಿಮೆ ನಿರ್ಮಾಣ ಶಿಲ್ಪಿ ಕೃಷ್ಣ ನಾಯಕ್ ಅವರು ಶನಿವಾರ ಭೇಟಿ ನೀಡಿ ಪರಿಶೀಲಿಸಿದರು. ಸುಮಾರು 2-3 ಸೆಂಟ್ ಜಾಗದಲ್ಲಿ ಕಾಮಗಾರಿ ಈಗಾಗಲೇ ಆರಂಭಗೊಂಡಿದ್ದು 9 ಅಡಿ ಎತ್ತರದ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಸ್ಥಾಪಿಸುವ ಬಗ್ಗೆ ಪ್ರತಿಮೆ ನಿರ್ಮಾಣ ಸಮಿತಿ ಸದಸ್ಯರ ಜೊತೆ ಚರ್ಚೆ ನಡೆಸಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಎಸ್. ರಾಚಯ್ಯ ಅವರಿಂದ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್. ಪೊನ್ನಣ್ಣ ಅವರು ಭೇಟಿ ಮಾಡಿದರು. ಕಾರ್ಯಕ್ರಮ ನಿಮಿತ್ತ ವಿರಾಜಪೇಟೆಗೆ ಆಗಮಿಸಿದ ಗೌರವಾನ್ವಿತ ನ್ಯಾಯಮೂರ್ತಿಗಳಿಂದ ವಿರಾಜಪೇಟೆಯ ನ್ಯಾಯಾಲಯದ ಆವರಣದಲ್ಲಿ ಸ್ವಾಗತಿಸಿ ಗೌರವಿಸಿದ ಶಾಸಕರು ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಮೂಲಭೂತ ಸೌಕರ್ಯಗಳ ಕುರಿತು ಹಾಗೂ ಇತರ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಈ ಸಂದರ್ಭ ನ್ಯಾಯಾಧೀಶರಾದ ಹೊಸಮನಿ ಪುಂಡಲೀಕ್, ನಟರಾಜ್, ಮಂಜುನಾಥ್, ಅಡ್ವೊಕೇಟ್ ಪ್ರೆಸಿಡೆಂಟ್ ಸಿ.ಕೆ. ಪೂವಣ್ಣ, ಸೆಕ್ರೆಟರಿ ಪ್ರಶಾಂತ್, ಸೀನಿಯರ್ ಅಡ್ವೊಕೇಟ್ಸ್ ಪ್ರಮೋದ್, ಬಳ್ಳಚಂಡ ಸೋಮಣ್ಣ ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು. ಮಡಿಕೇರಿ ತಾಲೂಕಿನ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮೇ 20ರಂದು ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಅವರ ಸರ್ವಾಧ್ಯಕ್ಷತೆಯಲ್ಲಿ ಕಡಂಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಟಿ.ಪಿ. ರಮೇಶ್ ಅವರು ಸಮ್ಮೇಳನದ ಕುರಿತು ಮಾಹಿತಿಯನ್ನು ನೀಡಿದರು. ಜಾನಪದ ತಜ್ಞರಾದ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿ ಸಭಾಂಗಣದಲ್ಲಿ ಕೊಡವ ಕೌಟುಂಬಿಕ ಹಾಕಿಯ ಸಂಸ್ಥಾಪಕರಾದ ಪಾಂಡಂಡ ಕುಟ್ಟಣಿ ಸಭಾಮಂಟಪದಲ್ಲಿ ನಡೆಯಲಿದೆ. ಕನ್ನಡದ ಹಬ್ಬದ ಅಂಗವಾಗಿ
ಕಡಂಗ ಪಟ್ಟಣದಲ್ಲಿ 11 ಮಂದಿ ಹಿರಿಯರ ನೆನಪಿನ ದ್ವಾರಗಳನ್ನು ರಚನೆ ಮಾಡಲಾಗಿದೆ. ಪ್ರವೇಶ ದ್ವಾರಗಳಿಂದ ಅಂದು ಬೆಳಿಗ್ಗೆ ಉದ್ಘಾಟನೆ ಮಾಡಲಾಗುತ್ತೆ. ಇದೇ ಸಂದರ್ಭ ನಡಿಕೇರಿಯಂಡ ಚಿಣ್ಣಪ್ಪ ನೆನಪಿನ ಪುಸ್ತಕ ಮಳಿಗೆ, ದಿವಂಗತ ಪಾಲಚಂಡ ಪೊನ್ನು ತಿಮ್ಮಯ್ಯ ನೆನಪಿನ ಸ್ತ್ರೀ ಶಕ್ತಿ ಮಳಿಗೆಗಳಿಂದ ಗಣ್ಯರು ಉದ್ಘಾಟಿಸಲಿದ್ದಾರೆಂದರು. ಸಮ್ಮೇಳನದಂದು ಬೆಳಿಗ್ಗೆ 9 ಗಂಟೆಗೆ ಕಡಂಗದ ವಿಜಯ ಪ್ರೌಢಶಾಲೆಯಿಂದ ಸಮ್ಮೇಳನ ನಡೆಯುವ ಜಿಎಂಪಿ ಶಾಲಾ ಮೈದಾನದವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಸಮ್ಮೇಳನಾಧ್ಯಕ್ಷ ಐತಿಚಂಡ ರಮೇಶ್ ಉತ್ತಪ್ಪ ಅವರ ಮೆರವಣಿಗೆಯಿಂದ ಆಯೋಜನೆ ಮಾಡಿರುವುದಾಗಿ ಮಾಹಿತಿಯನ್ನು ನೀಡಿದರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಸಭಾ ಕಾರ್ಯಕ್ರಮವನ್ನು ಬೆಳಿಗ್ಗೆ 10:30 ಗಂಟೆಗೆ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯಿಂದ ಐತಿಚಂಡ ರಮೇಶ್ ಉತ್ತಪ್ಪ ವಹಿಸಲಿದ್ದಾರೆ. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ವಿಜಯ್ ಪೂಣಚ್ಚ ತಂಬಂಡ ಹಾಜರಿರುತ್ತಾರೆ. ಸ್ಮರಣ ಸಂಚಿಕೆಯಿಂದ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಕಡಂಗದ ಸಿವಿ ಮೊಹಮ್ಮದ್ ನಿಜಾರ್ ಸಕಾಫಿ ಅವರು ರಚಿಸಿರುವ ಕಡಂಗ ನೆನಪಿನಂಗಳದಲ್ಲಿ ಪುಸ್ತಕವನ್ನು ಅನಾವರಣಗೊಳಿಸಲಿದ್ದಾರೆಂದು ಮಾಹಿತಿಯನ್ನು ನೀಡಿದರು. ಸಭಾ ಕಾರ್ಯಕ್ರಮದ ಬಳಿಕ ಮಧ್ಯಾಹ್ನ 1 ಗಂಟೆಗೆ ಕನ್ನಡ ಗೀತಗಾಯನ, ಮಧ್ಯಾಹ್ನ 3 ಗಂಟೆಗೆ ಕವಿಗೋಷ್ಠಿ, ವಿಚಾರಗೋಷ್ಠಿ ನಡೆಯಲಿದೆ. ಸಮ್ಮೇಳನದ ಬಹಿರಂಗ ಅಧಿವೇಶನ ಮಧ್ಯಾಹ್ನ 3:30ಕ್ಕೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಬಳಿಕ 15 ಮಂದಿ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತೆ. ಸಂಜೆ 5 ಗಂಟೆಗೆ ಸಮಾರೋಪ. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಟಿಪಿ ರಮೇಶ್ ಅವರು ತಿಳಿಸಿದರು. ಸಂಚಾಲಕರು ಆರೋಗ್ಯ ಸಮಿತಿ, ಶ್ರೀಮತಿ ಆಶಾಕುಮಾರಿ ಅಧ್ಯಕ್ಷರು ನಿರ್ಮಲ ಸಮಿತಿ, ಶಿವಪ್ಪ ವಿವಿ ಅಧ್ಯಕ್ಷರು ಧ್ವಜ ಸಿದ್ಧತಾ ಸಮಿತಿ, ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಸಮ್ಮೇಳನದ ಯಶಸ್ಸಿಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈಗಾಗಲೇ ಕಾರಣೀಭೂತರಾಗಿದ್ದಾರೆ. ಇಡೀ ಕಡಂಗವನ್ನು ಕನ್ನಡದ ಧ್ವಜಗಳು, ಕನ್ನಡದ ಬಂಟಿಂಗ್ಸ್ಗಳನ್ನು ಕಟ್ಟಿ ತಳಿರು ತೋರಣಗಳಿಂದ ಅಲಂಕಾರ ಮಾಡತಕ್ಕಂಥ ಕೆಲಸಕ್ಕೆ ಮೆರವಣಿಗೆ ಸಮಿತಿಯವರು ಮತ್ತು ಅಲಂಕಾರ ಸಮಿತಿಯವರು ಈಗಾಗಲೇ ಕಾರ್ಯೋನ್ಮುಖ ಆಗಿದ್ದಾರೆ. ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ನೆಲಚಂಡ ಕಿರಣ್ ಕಾವರಪ್ಪನವರು ವಹಿಸಲಿದ್ದು ಅದರ ಉದ್ಘಾಟನೆಯನ್ನು ಶ್ರೀಮತಿ ಅಂಗೀರ ಕುಸುಮಾ ಸಂತೋಷ ಆಂಗೀರ ಉದಯೋನ್ಮುಖ ಗಾಯಕರಿಂದ ಕನ್ನಡದ ಗೀತಾ ಗಾಯನ ಕಾರ್ಯಕ್ರಮ ಸುಮಾರು 1 ಗಂಟೆವರೆಗೆ 1 ಗಂಟೆ ಅವಧಿಯಲ್ಲಿ ನಡೆಯುತ್ತದೆ. ನಂತರ ಮಧ್ಯಾಹ್ನ 2 ಗಂಟೆಗೆ ವಿಚಾರಗೋಷ್ಠಿ ನಡೆಯುತ್ತದೆ. ಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಶ್ರೀ ಗಿರೀಶ್ ಹಿಗ್ಗಾರ್ ಅವರು ವಹಿಸುತ್ತಾರೆ. ಆಶಯ ನುಡಿಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಕೂಡಕಂಡಿ ದಯಾನಂದ ಅವರು ಮಾತಾಡ್ತಾರೆ. ನರಿಯಂದಳ ಗ್ರಾಮ ಪಂಚಾಯತ್ ಗ್ರಾಮದ ಐತಿಹ್ಯಗಳ ಕುರಿತಾಗಿ ಸಿಬಿ ಮೊಹಮ್ಮದ್ ನಿಜಾರ್ ಸಕಾಫಿ ಉಪನ್ಯಾಸ ನೀಡಲಿದ್ದಾರೆ. ಈ ಮನುಷ್ಯ ಒಂದು ಹೇಳಬೇಕಂತ ನಾನು ಭಾಳ ಅಧ್ಯಯನ ಮಾಡಿಕೊಂಡು ಕೊಡಗಿನ ಒಟ್ಟು ಚರಿತ್ರೆಯನ್ನು ಅಭ್ಯಾಸ ಮಾಡಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ದುಡಿದಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳನ್ನು ಪರಿಚಯ ಮಾಡ್ತಕ್ಕಂಥ ಒಂದು ಸಂಶೋಧನಾ ನೆಲೆಯಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಸಕಾಫಿ ಅವರು ಕಡಗದವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಎಲ್ಲ ಹೇಳಿಕೆಗಳು ಮತ್ತು ಎಲ್ಲ ಅವರ ಅಭ್ಯಾಸ ಮಾಡಿರ್ತಕ್ಕಂಥ ಸಂಗ್ರಹ ಮಾಡಿರ್ತಕ್ಕಂಥ ಎಲ್ಲ ಕೂಡ ವಾಟ್ಸಪ್ ಗ್ರೂಪ್ಗಳಲ್ಲಿ ಭಾಳ ಜೋರಾಗಿ ಇವತ್ತು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮಡಿಕೇರಿ ತಾಲೂಕಿನಲ್ಲಿ ಕನ್ನಡ, ಕೊಡವ ಮತ್ತು ಅರೆಭಾಷೆ ಸಾಹಿತ್ಯ ಕೃಷಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಾಹಿತಿಗಳ ಬಗ್ಗೆ ಭಾಗಮಂಡಲ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ KG ದಿವಾಕರ್ ಅವರು ಉಪನ್ಯಾಸ ಮಾಡ್ತಾರೆ. ಕೃಷಿ ಕ್ಷೇತ್ರದಲ್ಲಿ ರೈತಾಪಿ ಜನರಿಗೆ ಇರುವ ಸಮಸ್ಯೆಗಳು ಮತ್ತು ಪರಿಹಾರದ ಮಾರ್ಗೋಪಾಯಗಳ ಕುರಿತು ಸುಳ್ಯ ಶ್ರೀ ಶಾರದಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ತಳೂರು ಸ್ವರ್ಣಕಿಶೋರ್ ಅವರು ಉಪನ್ಯಾಸ ಮಾಡ್ತಾರೆ. ನಂತರ 3 ಗಂಟೆಗೆ ಕವಿಗೋಷ್ಠಿ ನಡೆಯುತ್ತದೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದ ಮತ್ತು ನವೋದಯ ವಿದ್ಯಾಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀ ಮಾರುತಿ ದಾಸಣ್ಣನವರು ವಹಿಸುತ್ತಾರೆ. ಆಶಯ ನುಡಿಯನ್ನು ಹಿರಿಯ ಸಾಹಿತಿಗಳು, ಗಜಲ್ ಸಾಹಿತಿಗಳು ಮತ್ತು ಕಡಗದವರೇ ಆಗಿರ್ತಕ್ಕಂಥ ಸಾಹಿತಿ ಮತ್ತು ಶಿಕ್ಷಕಿ ಶ್ರೀಮತಿ ವತ್ಸಲಾ ಶ್ರೀಶ ಅವರು ಮಾತಾಡ್ತಾರೆ. ಆಶಯ ನುಡಿಗಳನ್ನು ಜಿಲ್ಲೆಯ ಉದಯೋನ್ಮುಖ ಕವಿಗಳಾದ ಸುನೀತಾ ವಿಶ್ವನಾಥ್, ಸೋಮಣ್ಣ ನೆಲಜಿ, ಮುಕ್ಕಾಟಿ ಹರಣಿ ಗಿರೀಶ್, ಮೊಹಮ್ಮದ್ ಶಾಫಿ ಮಿಟ್ಟಿಲಾ, ಎಎಸ್ ಸತೀಶ್ ಕುಮಾರ್ ಬೆಟ್ಟಗೇರಿ, KM ಸುಶೀಲಾ, ಮೂಟೇಂದ್ರ ಗೋಪಾಲಕೃಷ್ಣ, ಭಾಗಮಂಡಲದ JD ಭುವನ, ಅಬ್ದುಲ್ಲಾ ಮಡಿಕೇರಿ, ಕುಂದಚೇರಿಯ FK ಲಲಿತಾ, ಶ್ರೀಧರ್, ಮಲೆನಾಡಿನ ಸಿದ್ದರಾಜ್ ಬೆಳ್ಳೆಯ್ಯ, ದಿಲೀಶ್ ನಾಯಕ್, ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ G ರಾಜೇಂದ್ರ ಅವರು ಸನ್ಮಾನಿಸುತ್ತಾರೆ.
ಗೋಷ್ಠಿಯಲ್ಲಿ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್, ಕಾರ್ಯದರ್ಶಿ ಲಕ್ಷ್ಮಣ ಸೋಮಣ್ಣ ಗುಡ್ಡೇರ, ಸಮ್ಮೇಳನದ ಉಪಾಧ್ಯಕ್ಷರು ಹಾಗೂ ಹಣಕಾಸು ಸಮಿತಿ ಅಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ, ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷೆ ಪೆಂಬಂಡ ಕೌಶಿ ಕಾವೇರಂಬ, ಸಮ್ಮೇಳನದ ಆಹಾರ ಮತ್ತು ವೇದಿಕೆ ಸಮಿತಿ ಪದಾಧಿಕಾರಿ ಅಚ್ಚಾಂಡಿರ ತಾರಾ ಉದಯ ಪಾಲ್ಗೊಂಡಿದ್ದರು. ನಾಪಕ್ಲು ಸಮೀಪದ ಕಕ್ಕಬೆಯ ಪಾಡಿ ಶ್ರೀ ಇಗುತ್ತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ 4ನೇ ದಿನವಾದ ಶನಿವಾರ ಪೂಜಾ ವಿಧಿವಿಧಾನಗಳು ನೆರವೇರಿದವು. ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಬುಧವಾರ ಪ್ರಾರಂಭಗೊಂಡ ಹೋಮ ಹವನಗಳು ಮುಂದುವರೆದ ಭಾಗವಾಗಿ ಶನಿವಾರ ಬೆಳಗ್ಗೆ 7 ಗಂಟೆಯಿಂದ ಗಣಪತಿ ಹೋಮ, ಅಂಕುರ ಪೂಜೆ, ತತ್ವ ಹೋಮ, ತತ್ವ ಕಲಶ ಪೂಜೆ, ತತ್ವ ಕಲಶಾಭಿಷೇಕ, ಮಧ್ಯಾಹ್ನ ಪೂಜಾ ಮಂಟಪ ನಮಸ್ಕಾರ, ತೀರ್ಥಪ್ರಸಾದ ಮತ್ತು ಅನ್ನ ಸಂತರ್ಪಣೆ ಹಾಗೂ ರಾತ್ರಿ ಅಂಕುರ ಪೂಜೆ, ದುರ್ಗಾ ನಮಸ್ಕಾರ ಪೂಜೆ ಜರುಗಿತು. ಈ ಸಂದರ್ಭ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಚಮಂಡ ರಾಜ ಪೂವಂಡ, ಹಾಲಿ ಮಾಜಿ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಭಕ್ತಜನ ಸಂಘದ ಅಧ್ಯಕ್ಷ ಸುಮನ್ ಸುಬ್ರಮಣಿ, ಹಾಲಿ ಮಾಜಿ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ್ ಅದಾಲತನ್ನು ಆಗಸ್ಟ್ 21, 22 ಮತ್ತು 23ರಂದು 3 ದಿನಗಳ ಕಾಲ ಹಮ್ಮಿಕೊಂಡಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವರು ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳನ್ನು ಸಂಧಾನಕ್ಕಾಗಿ ಗುರುತಿಸಿ ಈ ವಿಶೇಷ ಲೋಕ ಅದಾಲತ್ ಆಯೋಜನೆ ಮಾಡಲಾಗಿದ್ದು, ಆಸಕ್ತಿ ಇರುವವರು ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳಲು ನೋಂದಣಿಗೆ ಕೂಡ ಅವಕಾಶ ಕಲ್ಪಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ.
ಸಂಕಷ್ಟದಲ್ಲಿರುವವರಿಗೆ ನೆರವಾಗುವ ಮೂಲಕ ಸೇವಾ ಮನೋಭಾವದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿವಿಯ ಮಾಜಿ ನಿರ್ದೇಶಕರು ಮತ್ತು ಶಿಕ್ಷಣ ತಜ್ಞರಾದ ಡಾಕ್ಟರ್ ಕೆಪಿ ಪುತ್ತೂರಾಯ ಸಲಹೆ ನೀಡಿದ್ದಾರೆ. ಪಾಲಿಬೆಟ್ ಲಯನ್ಸ್ ಕ್ಲಬ್ನ 50ನೇ ಸುವರ್ಣ ಸಂಭ್ರಮದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಲಯನ್ಸ್ ಸಂಸ್ಥೆಯನ್ನು ಪ್ರಾರಂಭಿಸಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ರಾಮಾಣಿಕತೆಯಿಂದ ಸೇವಾ ಮನೋಭಾವದೊಂದಿಗೆ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಹಲವಾರು ಶಿಬಿರ ಕಾರ್ಯಕ್ರಮಗಳಿಂದ ಆಯೋಜನೆ ಮಾಡುವ ಮೂಲಕ ಮಾದರಿ ಸಂಘಟನೆಯಾಗಿ ಬೆಳೆದಿರುವ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳ ನಿರಂತರ ಪರಿಶ್ರಮದಿಂದಲೇ 50 ವರ್ಷಗಳನ್ನು ಪೂರೈಸಿ ಸುವರ್ಣ ಸಂಭ್ರಮಕ್ಕೆ ಕಾಲಿಟ್ಟಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. Thank you, Lions Club Madkeri, for the wonderful surprise that you've given us. And thank you, Delighted to participate in the Golden Jubilee celebration of such a vibrant and effectively functioning club. On behalf of the Lions Club of Waterloo, I once again extend my sincere thanks to all the office bearers and members and family members. Story of this club. Their legacy does not rest in memory alone. It lives through actions. And carrying this legacy forward into the present is the next generation. Most notably, Lion B.P. Ganapati, son of charter member Lion late B.P. Povaya. He stands today as a bridge between the past and the present, a living connection to the roots of this great institution. Through his continued involvement, his insights and his ಕೇರಳ ಮಟ್ಟನ್ನೂರ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ವಾಸು ತೋಟತ್ತಿಲ್, ಮಡಿಕೇರಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಬಿ ಮದನ್ ಮಾದಯ್ಯ, ಪಾಲಿಬೆಟ್ಟ ಲಯನ್ಸ್ ಕ್ಲಬ್ ಅಧ್ಯಕ್ಷ PS ಸುಬ್ರಹ್ಮಣಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಖಲೀಲ್ ಸಿದ್ದಾಪುರ. ದಂಡು ಮಾಡಿರೋಲ್ಲ. D4, then D5, and right now we are in 317D. So as I said earlier, listen to him. It was very interesting to listen to you, sir, and I'm so assured that it will be very interesting to read this book also. dedication and compassion. This remarkable journey would not have been possible without the vision and sacrifice of our charter members, past presidents, senior lions and dedicated members who nurture this club with commitment and passion. Today we proudly remember and honor all those great ನಪ್ಪಕ್ಲು ಸಮೀಪದ ಸಣ್ಣ ಪುಲಿಕೊಟ್ಟು ಗ್ರಾಮದ ಕೊಯ್ಯಮುಡಿ ಕಡವಡಿ ಕುಟುಂಬಸ್ಥರಿಂದ 2 ವರ್ಷಕ್ಕೊಮ್ಮೆ ನಡೆಯುವ ವಿಷ್ಣುಮೂರ್ತಿ ಮತ್ತು ಸಹ ಪರಿವಾರಗಳ ದೈವಕೋಲ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಸಂಪನ್ನಗೊಂಡಿತು. ಗುರುವಾರ ಬೆಳಗ್ಗೆ 6 ಗಂಟೆಗೆ ಕುಯ್ಯಮುಡಿ ದೊಡ್ಡ ಮನೆಯಿಂದ ಸಂಪ್ರದಾಯದಂತೆ ಭಂಡಾರವನ್ನು ತರಲಾಯಿತು. ಬಳಿಕ ವಿಷ್ಣುಮೂರ್ತಿ ದೈವದ ಬಳ್ಳಾಟಂ, ರಾತ್ರಿ ಕುಟ್ಟಿ ಚಾತನ್ ಕಾಲಭೈರವ ಸಹ ಪರಿವಾರಗಳ ಕೋಲ ಜರುಗಿತು. ಶುಕ್ರವಾರ ಭೂಮಿ ಗುಳಿಗ, ರಾವು ಗುಳಿಗ ಕೋಲ ಹಾಗೂ ವಿಷ್ಣುಮೂರ್ತಿ ಮೇಲೇರಿ ಜರುಗಿದವು. ಈ ಸಂದರ್ಭ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಂಜೆ ವಿಷ್ಣುಮೂರ್ತಿ ಬಾರಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಕಡವಡಿ ಕುಟುಂಬದ ಅಧ್ಯಕ್ಷ ಚರಣ್ ಕುಮಾರ್, ಗೌರವಾಧ್ಯಕ್ಷ ಪೂರ್ಣಯ್ಯ, ಪ್ರಧಾನ ಅರ್ಚಕ ಶ್ರೀನಿವಾಸ್, ಆಡಳಿತ ಮಂಡಳಿ ಸದಸ್ಯರು, ಭಕ್ತರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು.